ನೀವು ಮೊದಲು ಏನಾರ ಮೋಟರ್ ಆನ್ ಮಾಡಬೇಕು ಅಂದ್ರೆ ಕೆಳಗಡೆ ಒಂದು ಸ್ವಿಚ್ ಇರುತ್ತೆ, ಇದು ಮ್ಯಾನ್ಯುಯಲಿ ಆನ್ ಮಾಡೋದು. ಲೆಫ್ಟ್ ಹೊಡೆದು, ಲೆಫ್ಟ್ ಒಂದು ಸ್ವಿಚ್ ಇರುತ್ತೆ, ಲೆಫ್ಟ್ ಹೊಡೆದು ಇದು ಮೇಲ್ಗಡೆ ಎತ್ತಬೇಕು. ಈ ತರ ಎಳೆದಿದ್ರೆ ಆನ್ ಆಗುತ್ತೆ. ಈ ಸ್ವಿಚ್ ಹಿಂಗೆ ಇರಬೇಕು, ಸ್ಟ್ರೈಟ್ ಇರಬೇಕು. ಸ್ಟ್ರೈಟ್ ಇದ್ದು ಇದು ಇದೇ ತರ ಇದ್ರೆ ಆಫ್ ಅಲ್ಲಿ ಇರುತ್ತೆ. ಈ ತರ ಈಗ ಬರುತ್ತೆ, ಸ್ಟಾರ್ಟ್ ಅಂತ ಬರುತ್ತೆ. ಸ್ಟಾರ್ಟ್ ಹೊತ್ತಿದ್ರೆ ಸ್ಟಾರ್ಟ್ ಆಗುತ್ತೆ. ಈಗ ಆಫ್ ಅಲ್ಲಿ ಇದೆ, ಸ್ಟಾರ್ಟ್ ಆಗುತ್ತೆ ನೋಡಿ. ಸೆಕೆಂಡ್ಸ್ ಇರುತ್ತಾ? ಸೆಕೆಂಡ್ಸ್ ಇರುತ್ತೆ. ಇದು ನಿಮ್ಗೆ ಅಲ್ಲಿ ತೋರಿಸ್ತಾ ಇರುತ್ತೆ. ಗ್ರೀನ್ ಇತ್ತು ಅಂದ್ರೆ ಆನ್ ಆಗುತ್ತೆ, ಇಲ್ಲ ರೆಡ್ ಇತ್ತು ಅಂದ್ರೆ ಆಫ್ ಆಗ್ಬಿಡುತ್ತೆ. ಇದ್ರಲ್ಲಿ ಏನಾರು ಮತ್ತೆ ನೀವೇನಾರ ಮಾಡ್ತೀನಿ ಅಂತ ಹೋದಾಗ ಮತ್ತೆ ಏನಾರು ಬರುತ್ತೆ. ಇಲ್ಲ ಅಂದ್ರೆ ಜಸ್ಟ್ ಏನಾರು ನೀವು ಆನ್ ಅಂಡ್ ಆಫ್ ಮಾಡ್ಕೊಂತೀನಿ ಇಲ್ಲೇ ಆನ್ ಅಂಡ್ ಆಫ್ ಮಾಡ್ಕೊಂಡು ಇಲ್ಲಿ ತೋರಿಸುತ್ತೆ ನಿಮ್ಗೆ. ಆನ್ ಆಗಿದ್ರೆ ಆನ್ ಅಂಡ್ ಆಫ್ ಆಗಿದ್ರೆ ಆಫ್. ಇಷ್ಟು ನೀವು ಮೊಬೈಲ್ ಆನ್ ಮಾಡ್ಕೊಂತೀನಿ ಮಾಡ್ಕೊಬಹುದು. ಮ್ಯಾನುಯಲ್ ಹೇಳಿದ್ರೆ ಫಸ್ಟ್ ಹೇಳಿದ್ರೆ ಆ ತರ ಮಾಡಿದ್ರೆ ಸಾಕು. ಈಗ ಅದನ್ನೇ ಈಗ ಆನ್ ಮಾಡಿದ್ರ, ಸೊ ಬಟನ್ ಹಂಗೆ ಇದ್ರೆ ನಡೆಯುತ್ತಾ? ಬಟ್ ನೀವು ಸ್ಟ್ರೈಟ್ ಮಾಡಿ ಇದ್ರೆ ನಿಮಗೆ ಮಾಡಬಹುದು. ಈ ಕಡೆ ಒಂದು ಬ್ಲಾಕ್ ಸ್ವಿಚ್ ಕೊಟ್ಟಿರ್ತಾನೆ, ಬ್ಲಾಕ್ ಸ್ವಿಚ್ ನ ನೀವು ಲೆಫ್ಟ್ ಎಳಿಬೇಕು. ಲೆಫ್ಟ್ ಎಳೆದ್ರೆ ಅದು ಮ್ಯಾನ್ಯುಯಲಿ. ಸ್ಟ್ರೈಟ್ ಮಾಡಿ ಏನಾದ್ರು ನೀವು ಇಲ್ಲಿ MCB ಆನ್ ಆಗಿದ್ರೆ ಮೊಬೈಲ್ ಅಲ್ಲಿ ಆನ್ ಮಾಡಬಹುದು. ಅದು ಇದ್ರಲ್ಲಿ ಕಂಟ್ರೋಲರ್ ಆಫ್ ಆಗಿರುತ್ತೆ. ನೀವೇನಿದ್ರು ಕಂಟ್ರೋಲರ್ ಏನಿದ್ರು ನೋಡಿ ಗ್ರೀನ್ ಬಂತು, ಗ್ರೀನ್ ಈಗ ಮೋಟರ್ ಆನ್ ಇದೆ ಅಂತ. ನೀವು ಜಸ್ಟ್ ಈಗ ಆಫ್ ಮಾಡ್ತೀನಿ ಅಂದ್ರೆ ಇದು ಒತ್ತಿದ್ರೆ ಬಂತು, ಇದು ಒತ್ತಿ ಏನಾದ್ರು ಸ್ಟಾಪ್ ಅಂತ ಬರುತ್ತೆ. ಈಗ ರೆಡ್ ಬಂತು ಅಂದ್ರೆ ಆಫ್, ಗ್ರೀನ್ ಬಂತು ಅಂದ್ರೆ ಈಗ ಆಲ್ರೆಡಿ ಆಫ್ ಆಯ್ತು. ಈಗ ಇಷ್ಟು ಮಾಡಿದ್ರೆ ನೀವು ಬೇಕಾದ್ರೆ ಕಂಟ್ರೋಲರ್ ಮನೇಲೆ ಆನ್ ಮಾಡ್ಕೊಬಹುದು, ಕೂತಿತ್ತೋನೆ ಆನ್ ಮಾಡಬಹುದು. MCB ಆನ್ ಅಲ್ಲೇ ಇರ್ಬೇಕು, ಎನಿ ಟೈಮ್ ಆನ್ ಅಲ್ಲೇ ಇರ್ಬೇಕು. ನಿಮ್ ಗುಡುಗೋ ಏನಾರು ಬಂತು ಅಂದ್ರೆ ಸಿಡ್ಲು ಬಂತು ಅಂದ್ರೆ ಮಾತ್ರ ನೀವು ಆಫ್ ಮಾಡ್ಬೇಕು MCB, ಇದು ಕಂಟ್ರೋಲರ್ ಕೆಳಗಡೆ. ಸೊ ಇನ್ ಕೇಸ್ ಎಲ್ಲ ಆಚೆ ಇರ್ತೀವಿ ಅವಾಗ ಏನ್ ಮಾಡ್ಬೋದು ಅಂದ್ರೆ ಈಗ ನಮ್ಮ ಮನೆಯವರು ಯಾರಿಗೆ ಹೇಳಿ ಆಫ್ ಮಾಡಿಸ್ಬೇಕು. ಎಲ್ಲ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಕೊಟ್ಬಿಟ್ಟಿದೀನಿ ಯಾವ ತರ ಮಾಡೋದು ಏನು ಅಂತಂದ್ರೆ. ಮ್ಯಾನುಯಲಿ ಮಾಡ್ಲಿಲ್ಲಪ್ಪ ಅವಾಗ. ಈಗ ಹಂಗೂ ಮಾಡ್ಲಿಲ್ಲ ಅಂದ್ರೆ ಇಲ್ಲೊಂದು ಸಿಡ್ಲು ಹೊಡೆದಿದೆ, ಅದಕ್ಕೊಂದು ಕಂಟ್ರೋಲ್ ಕೊಟ್ಟಿದ್ದೇನೆ. ಅಲ್ಲಿ ಮೇಲ್ಗಡೆ ಒಂದು ಇದನ್ನ ಕಾಪರ್ದು ಒಂದು ಇದನ್ನ ಕೊಟ್ಟಿದ್ದೇನೆ. ಅದರಿಂದ ಏನು ಆಗಲ್ಲ. ಆನ್ ಕೇಸ್ ನೀವ್ ಏನಾರು ಆನ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ನೀವು ಹಂಗೂ ಆನ್ ಮಾಡ್ಲಿಲ್ಲ ಅಂದ್ರೆ ಆ ಸಿಡ್ಲಿಂದ ಅದು ತಡೆಯುತ್ತೆ. ಓಕೆ. ಈಗ ಇವಾಗಿನ ಕರೆಂಟಿನ ಅಭಾವದಲ್ಲಿ ಸೋಲಾರ್ಗೆ ಹೋಗೋದು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನಾನೇ ನೋಡಿರೋದ್ರಿಂದ. ಈಗ TC ಸುಟ್ಟೋಯ್ತು, ಈಗ ಅಡಿಕೆ ಒಣಗ್ತಾ ಇದೆ, ತೆಂಗು ಒಣಗ್ತಾ ಇದೆ. ಇನ್ನ ಬೆಳೆ ಮಾಡೋರಿಗೆ ಸೋಲಾರ್ ಮಾತ್ರ ಬಹಳ ಯೂಸ್ ಇದೆ. ಈಗ ಕರೆಂಟ್ ಕಾಯ್ಕೊಂಡು ಕೂತ್ಕೊಬೇಕು, ಎಲ್ಲೋ ಏನಾದ್ರು ಜಂಪ್ ಕಟ್ ಆಗಿರುತ್ತೆ, ವೈರ್ ಕಟ್ ಆಗಿರುತ್ತೆ, ಕರೆಂಟೇ ಬರಲಿಲ್ಲ ಅಂದಾಗ ಸೋಲಾರ್ ನಮ್ಗೆ ಬಹಳ ಉಪಯೋಗ ಇದೆ.